ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇವತ್ತು ಸಂಡೇ ಮಧ್ಯಾಹ್ನ ಊಟ ಮಾಡಿ ಇವಾಗ ರೆಡಿ ಆಯ್ತಾ ಹೊರಗಡೆ ಹೋಪ ಅಂತ ಕುಂದಾಪುರಕ್ಕೆ ಹೋಪ ಅಂತ ರೆಡಿ ಆದ್ದೆ. ಇವತ್ತಿನ ಬ್ಲಾಗ್ ಅಲ್ಲಿ ಆದಷ್ಟು ನಿಮ್ ಜೊತೆ ಶೇರ್ ಮಾಡ್ತೆ. ಹಾಗೆ ಇವತ್ತಿನ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ತುಂಬಾ ಜನ ಹಾಗೆ ವಿಡಿಯೋನ ನೋಡ್ತಾ ಇದ್ರಿ. ಇವಾಗ ಫಸ್ಟ್ ಬಂದಿದ್ ನಾವಿಲ್ಲಿ ಕುಂದೇಶ್ವರ ಟೆಂಪಲ್ ಹತ್ರ Tripura. ಕಾಟನ್ ಸೇಲ್ ಅಂತ ನಡೀತಿದೆ. ಅದನ್ನ ನೋಡುವ ಅಂತ ಬಂದ್ವಿ. ಹಾಗೆ ಅದನ್ನ ನೋಡ್ಕೊಂಡು ಇವಾಗ ನಾವು ಬೀಚಿಗೆ ಹೋಗ್ತಾ ಇತ್ತ ಕೋಡಿ ಬೀಚ್ಗೆ. ನಮ್ಗೆ ಇವತ್ತು ಬೀಚಿಗೆ ಹೋಗೋ ಐಡಿಯಾ ಇರ್ಲಿಲ್ಲ. ಮೂವಿಗೆ ಹೋಯ್ಕಂತ ಬಂದದ್ದು. ನಂಗೆ ಯಾಕೋ ಮೂವಿಗೆ ಹೋಗಕ್ಕೆ ಇಂಟ್ರೆಸ್ಟ್ ಇರ್ಲಿಲ್ಲ. ನಂಗೆ ಮೂವಿ ಎಲ್ಲ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಅದಕ್ಕೋಸ್ಕರ ಮೂವಿಗೆ ಹೋಗೋದು ಕ್ಯಾನ್ಸಲ್ ಮಾಡಿ ಇವಾಗ ಬೀಚ್ ಹತ್ರ ಬಂತ. ಇವತ್ತು ವೆದರ್ ಅಂತೂ ಸಿಕ್ಕಾಪಟ್ಟೆ ಒಳ್ಳೆ ಇದ್ದಿತ್ತ. ಜಾಸ್ತಿ ಮನೆ ಹತ್ರನೇ ಇರುತ್ತಪ್ಪ. ಇಲ್ಲೇ ಇರುತ್ತಪ್ಪ ಇಲ್ಲೆಲ್ಲೋ. ಇವಾಗ ನಾವು ಬೀಚ್ ಹತ್ರ ಬಂತ. ಇಲ್ಲಿ ಎಲ್ಲರೂ ಲೈಟ್ ಹೌಸ್ ಕಂಬ್ಕೋತಿದ್ದೀರ. ಮೊದ್ಲ ಲೈಟ್ ಹೌಸ್ ಕ್ಲೋಸ್ ಮಾಡಿದ್ದೀರ. ನಾವು ಪ್ರತಿ ಸಲ ಬಂದಲ್ಲೂ ಲೈಟ್ ಹೌಸ್ ಅಲೋ ಇರ್ಲಿಲ್ಲ. ಇವಾಗ ಎಲ್ಲ ಅಲೋ ಮಾಡ್ತಿದ್ರ. ಆದ್ರಿಂದ ನಾವು ಲೈಟ್ ಹೌಸ್ ಅಂತ ಫಸ್ಟ್ ಲೈಟ್ ಹೌಸ್ ಕಂಬಕ್ಕೆ ಹೋಯ್ತ. ಹಾಗೆ ಇಲ್ಲಿ ಒಳಗೆ ಹೋಗಕ್ಕೆ ಟಿಕೆಟ್ ಇತ್ತ. ಪರ್ ಪರ್ಸನ್ಗೆ 10 ರೂಪೀಸ್ ತಕೊಂಡಿರ. ಹಾಗೆ ಟೈಮಿಂಗ್ಸ್ ಅಂತ ಕೊಡ್ಲಿಲ್ಲ. ನೀವು ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಯಾವ ರೇಂಜ್ ಆಗಿತ್ತಲ್ಲ ಓಯ್ನಿ ಮೇಲೆ ಹತ್ತದೆ ಬೀದಿ ಇವಾಗ ನಾವು ಮೇಲ್ಗಡೆ ಬಂತ. ಮೇಲ್ಗಡೆಯಿಂದ ವ್ಯೂ ಚಂದ ಕಾಣ್ತಿತ್ತ. ಒಂದ್ ಕಡೆ ಬೀಚ್, ಇನ್ನೊಂದ್ ಕಡೆ ಫುಲ್ ನಮ್ದು ಗ್ರೀನರಿ, ಟೆಂಪಲ್ ಎಲ್ಲಾನು ಕಾಣಿಸ್ತಾ ಇತ್ತ. ಎಲ್ಲ ಚಂದ ಕಾಣ್ತಾ ಇತ್ತ. ಹಾಗೆ ಇವತ್ ವೆದರ್ ಮಾತ್ರ ಒಳ್ಳೆ ಇದಿತ್ ನಮ್ಗೆ. ಹಾಗೆ ಇಲ್ಲಿ ಒಳಗಡೆಯಿಂದ ಸಿಕ್ಕಾಪಟ್ಟೆ ಶೆಕೆ ಆಗ್ತಿತ್ತ ಇಷ್ಟು ತಂಪಿದ್ರು. ಹಾಗೆ ಇನ್ನು ಮತ್ತೆ ಸ್ವಲ್ಪ ಮೇಲೆ ಹೋಗ್ಬೇಕಾಗ್ತ. ಅಲ್ಲಿ ಸ್ವಲ್ಪ ಸ್ಟೆಪ್ ಇತ್ತ. ಅಂದ್ರೆ ಏಣಿ ತರ ಮಾಡಿಟ್ಟಿರ. ಅದನ್ನ ಹತ್ತಿ ಹೋಯ್ಕ ಅಲ್ಲಿ ಹೋಗತಿ ಸ್ವಲ್ಪ ಜಾಗ್ರತೆ ಮಾಡ್ಕೊಳಕ್ ಆಗ್ತ. ಇನ್ನು ಅಲ್ಲಿ ಮೇಲೆ ಹೋಯ್ ಮತ್ತೆ ವ್ಯೂ ಹೇಗ್ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೆ ಬನ್ನಿ. ಇವಾಗ ನೋಡ್ತಿರೋದು ಟಾಪ್ ಅಲ್ಲಿ ತೆಗ್ದಿರೋ ವಿಡಿಯೋ. ಇವಾಗ ಇಲ್ಲಿ ಫುಲ್ ಓಪನ್ ಇದೆ. ಹಾಗೆ ಕೆಳಗಡೆ ನಿಮ್ಗೆ ಫುಲ್ ಕ್ಲೋಸ್ ಇದೆ. ವಿಂಡೋ ಅಂದ್ರೆ ಗ್ಲಾಸ್ ಅಲ್ಲಿ ನೋಡ್ಬೇಕು. ಇಲ್ಲಿ ಫುಲ್ ಮೇಲ್ಗಡೆ ಓಪನ್ ಇದೆ ಫುಲ್. ಆದ್ರೂ ಕೆಲವರು ಮಕ್ಕಳನ್ನೆಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ರಿ. ಮಕ್ಕಳನ್ನೆಲ್ಲ ಕರ್ಕೊಂಡ್ ಹೋಗದೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಹಾಗೆ ವ್ಯೂ ಮಾತ್ರ ಮಸ್ತ್ ಆಗಿ ಕಾಣ್ತಿತ್ತು.
ಇದು ನನ್ನ ಫಸ್ಟ್ ಲೈಟ್ ಹೌಸ್ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಒಂದ್ಸಲ ಕಾಪುಲ್ ಕೂಡ ಲೈಟ್ ಹೌಸ್ ಇತ್ತಲ್ಲ ಅಲ್ಲಿ ಹೋಯ್ಕಂತ ಹೋಗಿದ್ದೆ. ಬಟ್ ಅಲ್ಲೂ ಕೂಡ ಲೈಟ್ ಹೌಸ್ ಕ್ಲೋಸ್ ಮಾಡಿದ್ದೀರ. ಇವಾಗ ಓಪನ್ ಇತ್ತು ಅಂತ ಗೊತ್ತಿಲ್ಲ. ನಾವು ತುಂಬಾ ಟೈಮ್ ಹಿಂದೆನೆ ಹೋದ. ಒಂಥರ ಒಳ್ಳೆ ಇತ್ತ. ನಾವು ಆಕ್ಚುಲಿ ಮೂವಿಗೆ ಹೋಯ್ಕಂತೇಳಿ ಅನ್ಕಂತ ಆದ್ರೆ ಇಲ್ಲ ವ್ಯೂ ಎಂಜಾಯ್ ಮಾಡೋದು ಅದಕ್ಕಿಂತ ಬೆಸ್ಟ್ ಅಂತ ಅನ್ಸ್ತು ನಂಗೆ. ಇವಾಗ ಅಲ್ಲೇ ಹಾಗೆ ಮುಂದೆ ಬಂತ ಇಲ್ಲೊಂದು ಚಿಕ್ಕದಾಗಿ ಒಂದು ಪಾರ್ಕ್ ಮಾಡಿರ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಬ ಅಂತ ಬಂತ. ಇವಾಗ ನಂಗೆ ಈ ಒಂದು ಕಾಯಿ ಸಿಕ್ತ. ಇದನ್ನ ಕಂಡಲ್ಲೆಲ್ಲ ನಂಗೆ ಚೈಲ್ಡ್ಹುಡ್ ಮೆಮೊರಿ ನೆನಪಾಗ್ತ. ನಾವು ಶಾಲೆಗೆ ಹೋಗಲ್ಲ ಈ ಮರ ಒಂದು ಮರ ಇದ್ದಿದ್ದ. ನಾವು ಶಾಲೆ ಎಷ್ಟೊತ್ತಿಗೆ ಬಿಟ್ಟು ಸರ್ ಎಲ್ಲ ಎಷ್ಟೊತ್ತಿಗೆ ಹೋತ್ರ ಅಂತಾನೆ ಕಾಮ್ದ. ಎಂತಕಂದ್ರೆ ಇದನ್ನ ಕೊಯ್ದು ಅದನ್ನ ಕಲ್ಲಲ್ಲೆಲ್ಲ ಗುದ್ದಿ ಅದನ್ನ ತಿಂದು ಏನೋ ಒಂಥರ ಖುಷಿ. ಇದು ಎಂತ ಕಾಯಿ ಅಂತ ಹೇಳಿ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಕಂಬ. ಇದು ಆಲ್ಮಂಡ್ ಅಂದ್ರೆ ಬಾದಾಮಿ ಕಾಯಿ. ಇದ್ರೊಳಗೆ ಕಲ್ಲಲ್ಲಿ ಎಲ್ಲ ಗುದ್ದಿ ಕಂಡ್ರೆ ಅದ್ರೊಳಗೆ ಫುಲ್ ಗಟ್ಟಿ ಇರುತ್ತೆ. ಅದ್ರೊಳಗೆ ಬಾದಾಮಿ ಇರುತ್ತೆ. ಅದಕ್ಕೋಸ್ಕರ ಬಾದಾಮಿಗೆ ಅಷ್ಟೇ ರೇಟ್ ಏನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರುತ್ತಿದೆ. ಅದನ್ನ ನನ್ನ ಹಸ್ಬೆಂಡ್ ಇಲ್ಲ ಅದನ್ನ ತಿಂದ ಕೂತಿರ. ಯಾವ ಥರನೇನೋ ಅದ್ರ ಮೇಲೆ ತಿಂದ್ರಂಗ ನಾವು ಅದ್ರ ಒಳಗೆ ತಿನ್ನುತ್ತೆ. ಹಾಗೆ ಜೀವನ ಹೌದಾ ಹೆಂಗೆ ಹಿಡಿತ ಮೊಬೈಲ್. ಹಾಗೆ ಇವತ್ತಿನ ನಮ್ಮ ಒಂದು ಸಂಡೇ ಔಟಿಂಗ್ ಡೇ ಹೀಗಿತ್ತು. ಹಾಗೆ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲಾನು ಮಾಡಿ. ಈ ಒಂದು ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.